ಸ್ವಾತಿ, ನನ್ನ ಅನುಮಾನ ನಿಜ ಅಂತ ನನಗೆ ಯಾಕೋ ಗ್ಯಾರಂಟಿ ಆಗ್ತಾ ಇದೆ. ಇಲ್ಲ ಮೇಡಮ್, ಸುಳ್ಳಾಗಿದ್ದರೆ ನೀನು ಈ ಥರ ನಡ್ಕೊಳ್ತಾನೆ ಇರಲಿಲ್ಲ. ಯಾರೋ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ರೆ ನಾವು ಅದನ್ನು ಸಾರಾಸಟ್ಟಾಗಿ ತಿರಸ್ಕಾರ ಮಾಡ್ತೀವಿ ಹೊರತು ಪ್ರತಿಕ್ರಿಯೆನೇ ಕೊಡದೆ ಅಥವಾ ಗೋಡೆ ಮೇಲೆ ದೀಪ ಇಡೋ ಥರ ಆಡಲ್ಲ. ಅಕ್ಕ, ನಾವೇನು ಹೇಳಿದ್ರು ಅವ್ರಿಗೆ ಅರ್ಥ ಆಗ್ತಿಲ್ಲ. ಸುಮ್ಮನಿರೋದಿತಿ. ಸ್ವಾತಿ ಕೆಟ್ಟ ಹುಡುಗಿ ಅಲ್ಲ ಅಂತ ನನಗೆ ಗೊತ್ತು. ನೋಡ್ ಸ್ವಾತಿ, ಇದರಿಂದ ನಿನಗೇನು ಲಾಭ ಅಂತ ನನಗೆ ಗೊತ್ತಿಲ್ಲ. ಆದರೆ ಇದನ್ನು ನೀನೇ ನಿರ್ಧಾರ ತಗೊಂಡಿಲ್ಲ ಅನ್ನೋದು ಸತ್ಯನೇ. ದಯವಿಟ್ಟು ನನ್ನ ಬಿಟ್ಬಿಡಿ. ಆಯಿತು, ಬಿಟ್ಬಿಡ್ತೀನಿ. ಆದರೆ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಹೋಗು. ಕಾನೂನಿರೋದು ಅನ್ಯಾಯ ಆದಾಗ ನ್ಯಾಯ ಕೊಡಿಸೋ ಸಲುವಾಗಿ. ಆದರೆ ನಾವು ಅದನ್ನು ಬೇರೆ ಥರ ಯೂಸ್ ಮಾಡ್ಕೊಳ್ಳೋದು ತಪ್ಪು. ಇದೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಾ ಮೇಡಮ್? ನೋಡ್ ಸ್ವಾತಿ, ಯಾವುದೇ ಹುಡುಗಿ ಮೇಲೆ ಅತ್ಯಾಚಾರ ಪ್ರಕರಣ ಬಂದಾಗ ಅದರಲ್ಲಿರೋ ಸತ್ಯ ಎಷ್ಟು ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಬರೀ ಕಟ್ಕತೆಗಳೇ ಜಾಸ್ತಿ ಆಗಿಬಿಡುತ್ತೆ. ಆ ಹುಡುಗಿ ನ್ಯಾಯ ಕೇಳಿರೋದ್ರಿಂದ ಮತ್ತೆ ಯಾವತ್ತೂ ತಲೆ ಎತ್ಕೊಂಡು ತಿರ್ಗಾಡದೇ ಇರೋ ಥರ ಆಗೋಗುತ್ತೆ. ಅದೇ ಥರ ಹುಡುಗರು ಅಲ್ವಾ ಸ್ವಾತಿ? ಏನೂ ತಪ್ಪು ಮಾಡ್ದಿರೋ ಒಬ್ಬ ಹುಡುಗನ ಮೇಲೆ ಅವನು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಅಂತ ಒಂದು ಹುಡುಗಿ ಆರೋಪ ಮಾಡಿದ್ರೆ ಸೋಷಿಯಲ್ ಮೀಡಿಯಾನೇ ಸೊಸೈಟಿ ಆಗಿರೋ ವರ್ಚುವಲ್ ಜಗತ್ತಲ್ಲಿ ಆ ವ್ಯಕ್ತಿ ಮೇಲೆ ಎಂಥ ಪರಿಣಾಮ ಬೀಳುತ್ತೆ ಹೇಳು? ನ್ಯಾಯ ಎಲ್ಲರಿಗೂ ಒಂದೇ ಅಲ್ವಾ ಸ್ವಾತಿ? ಅನ್ಯಾಯವಾಗಿ ಯಾರು ಅಂತ ಕಷ್ಟ ಅನುಭವಿಸ್ಬಾರ್ದಲ್ವಾ? ಅಂಥದ್ರಲ್ಲಿ ನೀನು ಒಳ್ಳೆಯದನ್ನೇ ಬಯಸಿರೋ ನಿನ್ನ ಬಾಸ್ ಮೇಲೆ ಇಂಥ ಆರೋಪ ಮಾಡೋದು ತಪ್ಪಲ್ವಾ ಸ್ವಾತಿ? ನಿಮ್ಮ ಪ್ರಶ್ನೆಗಳಿಗೆಲ್ಲ ನನ್ನ ಹತ್ರ ಉತ್ತರ ಇಲ್ಲ ಮೇಡಮ್. ಆಟೋ ಸ್ವಾತಿ ಅವರೇ, ಒಂದು ನಿಮಿಷ ಮಾತು ಕೇಳಿ ಸ್ವಾತಿ ಅವರೇ. ಅಲ್ಲ ಸ್ವಾತಿ ಅವರೇ, ಒಂದು ನಿಮಿಷ ಮಾತು ಕೇಳಿ. ಒಂದು ನಿಮಿಷ ಸ್ವಾತಿ ಅವರೇ. ನೋಡಿ ಮೇಡಮ್, ನಾನು ಆಗಲೇ ಹೇಳಿದಾಗೆ ಲೈಂಗಿಕ ಕಿರುಕುಳದ ಕೇಸು ತುಂಬ ಸ್ಟ್ರಾಂಗ್ ಆಗಿದೆ. ಬಂದಿರೋ ಆರೋಪ ಸುಳ್ಳು, ಇದರಲ್ಲೇನು ಉರುಳಿಲ್ಲ ಅಂತ ಆದ್ರೆ ನಾವು ಸೇಫು. ಇಲ್ಲ ಅಂದರೆ ಕೋರ್ಟ್ಗೆ ಹೋಗಿ ಫೈಟ್ ಮಾಡಬೇಕಾಗತ್ತೆ. ಅದನ್ನು ಹೇಗೆ ಮಾಡೋದು? ಅಟ್ಲೀಸ್ಟ್ ಕಂಪ್ಲೇಂಟ್ ಕೊಟ್ಟಿರೋರು ಯಾರು ಅಂತಲೂ ಗೊತ್ತಾಗ್ತಿಲ್ವಲ್ಲ. ಅರ್ಜುನ್, ನನ್ನ ಡ್ಯೂಟಿ ಮುಗೀತು, ನಾನಿನ್ನು ಬರ್ತೀನಿ. ಸರ್, ಇವ್ರನ್ನೆಲ್ಲ ಕಳಿಸ್ಬಿಡ್ಲಾ? ರೇ, ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಸ್ಟೇಷನಲ್ಲಿ ಕೂತ್ಕೊಳ್ಳೋ ಶೋಕಿ ಇದ್ರೆ ಕೂತ್ಕೊಳ್ಳಿ ಬಿಡಿ. ಅಕ್ಕ, ನಾವೇನಾದರೂ ಮಾಡಲೇಬೇಕು. ಇಲ್ಲಾಂದರೆ ವೇದನ್ ಬಾಬಾ ಇಲ್ಲೇ ಇರೋ ಹಾಗಾಗುತ್ತೆ. ಹಾಗೇನಾದರೂ ಆಯಿತು ಅಂದರೆ ವಿಷಯ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ. ಸರ್, ಒಂದು ನಿಮಿಷ. ಅಮೂಲ್ಯ, ಏನು ಮಾಡ್ತಿದ್ಯಾ? ಅಮೂಲ್ಯ, ಪ್ಲೀಸ್ ಸುಮ್ಮನೆ ಇರು. ನಾನೇನು ಮಾಡ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಡ್ಯೂಟಿ ಮುಗೀತು, ತಲೆ ತಿನ್ಬೇಡ. ಜಾಸ್ತಿ ಮಾತಾಡಲ್ಲ ಸರ್. ನಾನು ಕಂಪ್ಲೇಂಟ್ ಕಾಪಿ ನೋಡಬೇಕು. ನಿನಗೆ ಸ್ಟಾರ್ಟಿಂದ ಹೇಳೋಕ್ಕಾಗಲ್ಲ. ಕಂಪ್ಲೇಂಟ್ ಕಾಪಿ ಕೊಟ್ಟರೆ ಹುಡುಗಿ ಐಡೆಂಟಿಟಿ ರಿವೀಲ್ ಆಗುತ್ತೆ. ಅವಳ ಸೆಕ್ಯೂರಿಟಿ ದೃಷ್ಟಿಯಿಂದ ಮತ್ತೆ ಸತ್ಯ ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅದು ಅನಿವಾರ್ಯ. ಆಯಿತು, ಹುಡುಗಿ ಹೆಸರನ್ನ ಸ್ಕ್ರ್ಯಾಚ್ ಮಾಡಿಬಿಡಿ, ಪರವಾಗಿಲ್ಲ. ಬಟ್ ಏನು ಕಂಪ್ಲೇಂಟ್ ಇದೆ ಅಂತ ನೋಡೋ ಅಧಿಕಾರ ನಮಗಿದೆ ಅಲ್ವಾ ಸರ್? ಲಾಯರ್ನ ಹೇಗೋ ಸುಮ್ಮನಿರಿಸಿದ್ದೆ, ಇವಳು ಶುರು ಮಾಡಿದ್ಲಲ್ಲ. ಅಲ್ವಾ ಸರ್? ನಾವು ಕಾಪಿನ ನೋಡ್ಬೋದು ತಾನೆ? ಆಯ್ತಾಯ್ತು. ಅರ್ಜುನ್,
ಆ ಕಂಪ್ಲೇಂಟ್ ಕಾಪಿನ ಜೆರಾಕ್ಸ್ ಮಾಡಿ ತಗೊಂಬನ್ನಿ. ಹಾಗೆ ಹೆಸರನ್ನ ಸ್ಕ್ರಾಚ್ ಮಾಡ್ಬಿಟ್ಟು ತಗೊಂಬನ್ನಿ. ತಗೋ, ಬೇಗ ಓದಿ ವಾಪಸ್ ಕೊಡು. ನಿಮ್ಮ ಲಾಯರೇ ಸುಮ್ಮನಿದ್ದಾರೆ. ನಿಂದೇನು ನೋಡಿದ್ ಮುಗಿತಾ? ಹೊಡ್ಲ ನಾನು? ಹೊಡ್ಬೋದು. ಬಟ್ ಒಂದು ವಿಷಯ ಕನ್ಫರ್ಮ್ ಮಾಡ್ಕೊಂಡು ಹೊರಟ್ಬಿಡಿ ಸರ್. ಕನ್ಫರ್ಮಾ? ಏನು? ಕಂಪ್ಲೇಂಟಲ್ಲಿ ತುಂಬ ದೊಡ್ಡ ಸುಳ್ಳಿದೆ ಸರ್. ಎಲ್ಲ ಹೋಗಿ ಹೊಸ ಕತೆ ಹುಡ್ಕೊಂಬಂದ್ಯಾ? ಇಲ್ಲ ಸರ್, ಹುಡುಗಿ ಕಂಪ್ಲೇಂಟಲ್ಲಿ ಯಾವ ರಾತ್ರಿ ಹರಾಸ್ಮೆಂಟ್ ಆಗಿದೆ ಅಂತ ಬರೆದಿದ್ದಾಳೋ ಆ ರಾತ್ರಿ ಪೂರ್ತಿ ವೇದಾಂತ್ ಅವ್ರ ಜೊತೆ ನಾನಿದ್ದೆ. ಆ ರಾತ್ರಿ ಪೂರ್ತಿ ವೇದಾಂತ್ ಅವ್ರ ಜೊತೆ ನಾನಿದ್ದೆ. ಅಮೂಲ್ಯ, ಸುಮ್ಮನೆ ಇರಿ ವೇದಾಂತ್. ನೀವು ನನಗೆ ಮಾತಾಡೋದಕ್ಕೆ ಬಿಡಿ, ತಡಿಬೇಡಿ ನನ್ನ. ಏನ್ ಹೇಳ್ತಾ ಇದೀಯಮ್ಮ ನೀನು? ನಾನು ಹೇಳ್ತಿರೋದು ನಿಜ ಸರ್. ಕಂಪ್ಲೇಂಟ್ ಕೊಟ್ಟಿರೋ ಹುಡುಗಿ 28ನೇ ತಾರೀಕು ತಾನು ವೇದಾಂತ್ ಅವ್ರ ಜೊತೆ ಇದ್ದೆ, ಆವಾಗಲೇ ಹರಾಸ್ಮೆಂಟ್ ಆಗಿರೋದು ಅಂತ ಮೆನ್ಷನ್ ಮಾಡಿದ್ದಾಳೆ. ಬಟ್ ಆ ದಿನ ಸಂಜೆ 4 ಗಂಟೆಯಿಂದ ಮಾರನೇ ದಿನ ಬೆಳಿಗ್ಗೆ 8 ಗಂಟೆವರೆಗೂ ವೇದಾಂತ್ ನನ್ನ ಜೊತೆನೇ ಇದ್ರು. ಹಾಗಿರುವಾಗ ಕಂಪ್ಲೇಂಟ್ ಕೊಟ್ಟೋಳು ಸುಳ್ಳು ಹೇಳ್ತಿರ್ಬೇಕಲ್ವಾ? ಏನ್ ಮಾಡ್ತಿದ್ಯಾ ಮೌಲ್ಯ? ಈ ವಿಷಯ ಹೊರಗೆ ಬಂದ್ರೆ ಸೊಸೈಟಿಲಿ ನಿನ್ ಬಗ್ಗೆ ಏನ್ ಅನ್ಕೊಂತಾರೆ? ಅದ್ರ ಬಗ್ಗೆ ನಿಂಗೆ ಯೋಚನೆ ಕೂಡ ಇಲ್ವಾ? ಇದು ನಾ ಕೋರ್ಟಲ್ಲಿ ಹೇಳು, ನಾನು ಇದನ್ನ ನಂಬಲ್ಲ. ನಮ್ಮದೇ ಇದ್ರೆ ಕೋರ್ಟಲ್ಲಿ ಅವಮಾನ ಆಗೋದು ನಿಮಗೆ ಸರ್. ಸುಳ್ಳು ಕಂಪ್ಲೇಂಟ್ನ ಡೀಲ್ ಮಾಡಿದ್ರಿ ಅಂತಲೂ ಆಗುತ್ತೆ. ನಿನ್ನ ಹತ್ರ ಪ್ರೂಫ್ ಇದೆಯೇನಮ್ಮ? 1 ನಿಮಿಷ ಸರ್. ಹಲೋ ಅಮೂಲ್ಯ. ಸುಜಿತ್ ಅವರೇ, ನಾನು ಮತ್ತೆ ವೇದಾಂತು ನಿಮ್ಮ ಮಗು ಬರ್ಡೇ ಪಾರ್ಟಿಗೆ ಬಂದಿದ್ದ ಡೇಟ್ನ ಒಂಚೂರು ಹೇಳ್ತೀರಾ? 28th ಅಮೂಲ್ಯ. ಯಾಕೆ? ವೇದಾಂತ್ ಅವ್ರು ಕೂಡ ಅವತ್ತು ನನ್ನ ಜೊತೆನೇ ಇದ್ರಲ್ವಾ ಸರ್? ಇದೇನು ಹೀಗೆ ಕೇಳ್ತಾ ಇದ್ದೀರಾ? ನೀವಿದ್ರಿ ಅಂದಮೇಲೆ ವೇದಾಂತ್ ಅವ್ರು ಇರಲೇಬೇಕಲ್ವಾ? ನೀವು ಮತ್ತೆ ವೇದಾಂತ್. ನಿಜ ಅಲ್ವಾ ಸರ್? ಇಲ್ಲಿ ಯಾರು ನಂಬ್ತಾನೆ ಇಲ್ಲ ಸರ್. ಎಲ್ಲಿ ಏನಾಯ್ತು? ಫೋಟೋಸ್ ಇದೆ ನನ್ನ ಹತ್ರ, ಈಗಲೇ ಕಳಿಸ್ತೀನಿ. ನೋಡಿ, ನನಗೆ ಫೋಟೋ ಬಗ್ಗೆ ಹೊಳಿಲೇ ಇಲ್ಲ. ದಯವಿಟ್ಟು ಕಳಿಸ್ಕೊಡಿ ಸರ್. ಬಾಕಿದೆಲ್ಲ ನಾನು ಆಮೇಲೆ ಮಾತಾಡ್ತೀನಿ. ಈಗಲಾದ್ರೂ ನಂಬಿಕೆ ಬಂತಾ ಸರ್? ನಂಬಿಕೆ ಬಂದಿಲ್ಲ ಅಂದರೆ ನನ್ನ ಹತ್ರ ಇನ್ನೂ ಜಾಸ್ತಿ ಸಾಕ್ಷಿ ಇದೆ. ಬರ್ತ್ಡೇ ಪಾರ್ಟಿಯಿಂದ ಆಫೀಸ್ಗೆ ಹೋಗೋ ಆಗಾಯ್ತು. ಅಲ್ಲಿ ಸೆಕ್ಯೂರಿಟಿ ಮಾಡಿದ ಮಿಸ್ಟೇಕಿಂದ ನಾವು ಅಲ್ಲೇ ಬೆಳಿಗ್ಗೆವರೆಗೂ ಸಿಗಾಕೊಂಡ್ವಿ.
ಅಲ್ಲಿರೋ ಸೆಕ್ಯೂರಿಟಿ, ವಿಕ್ರಾಂತ್ ಅವರು, ಆಫೀಸ್ ಸ್ಟಾಫ್ಸ್, ಹಾಗೆ ನಮ್ಮ ಅಣ್ಣ ಕೂಡ ನೋಡಿದ್ದಾರೆ. ಸರಿನಾ? ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಒಂದಷ್ಟು ಸಿನಿಮಾ ನಾನು ಇಡ್ತೀನಿ. ನೀನು ಯಾಕೆ ಸುಮ್ಮನೆ ತೊಂದರೆ ತೊಗೊಳ್ತೀಯ? ಇನ್ಮೇಲೆ ನೀನು ಕೆಲಸ ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ಎಲ್ಲಿ ಕೆಲಸ ಇದೆ ಅಂತ ನೋಡ್ಕೊಂಡು ಕುತ್ಕೋಬೇಡ. ನಾವು 4 ಜನ ಮಕ್ಕಳಿದ್ದೀವಿ, ಅದೇನೇ ಇದ್ರೂ ನಮಗೆ ಹೇಳು, ನಾವು ಮಾಡ್ತೀವಿ. ಹೆಸರಿಗೆ 4 ಜನ ಹೆಣ್ಮಕ್ಳು, ಇಬ್ಬರಂತೂ ಕೈಗೆ ಸಿಗಲ್ಲ, ಇನ್ನೊಬ್ಳು ಆಗಾಗ ನಾಪತ್ತೆ ಆಗ್ತಿರ್ತಾಳೆ, ಉಳಿದವಳು ನೀನು ಏನಾದರೂ ಕೆಲಸ ಹುಡ್ಕೊಂಡು ಮಾಡ್ತಿರ್ತೀಯ. ಇನ್ನೂ ಜಾಸ್ತಿ ಕೆಲಸ ಇದ್ರೂ ಮಾಡ್ತೀನಮ್ಮ, ಆದರೆ ನೀನು ಆಗಾಗ ರೆಸ್ಟ್ ಮಾಡ್ತಿರೋ ಅಷ್ಟೇ. ಅದು ಬಿಡು, ಇಷ್ಟೊತ್ತಿಗೆಲ್ಲ ಅಮ್ಮ ಬಂದಿರೋಳು,